Hey guys, welcome back to my channel Nikita Priya Super Tips. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ರೆಮಿಡಿ ತುಂಬಾ ಸಿಂಪಲ್ ಅಂಡ್ ತುಂಬಾ ಎಫೆಕ್ಟಿವ್ ಆಗಿರುವಂತಹ ರೆಮಿಡಿ ಅಂಡ್ ಇದು ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತದ್ದು, ಮನೆಯಲ್ಲೇ ಇರುವಂತದ್ದು. ಸೊ ಇದನ್ನ ಜಸ್ಟ್ ನೀವು ಒಂದು 10-15 ನಿಮಿಷ ಅಪ್ಲೈ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ನೋಡಿ ನಿಮ್ಮ ಸ್ಕಿನ್ ಯಾವ ರೀತಿ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಆಗುತ್ತೆ ಅಂತ ನೋಡಿ ನೀವೇ ನೋಟಿಸ್ ಮಾಡ್ತೀರಾ. ಜಸ್ಟ್ 7 days ಇದನ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಂಡ್ ಇದನ್ನ ನೀವು ದಿವಸ ಬಿಟ್ಟು ದಿವಸ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಆಕ್ಚುಲಿ ವಿಡಿಯೋದಲ್ಲಿ ಹೇಳಿರ್ತೀನಿ ಎಲ್ಲ ವಿಡಿಯೋದಲ್ಲಿ ಯಾವಾಗ ಅಪ್ಲೈ ಮಾಡಬೇಕು ಅಂತ, ಬಟ್ ನೀವು ವಿಡಿಯೋ ಕಂಪ್ಲೀಟ್ ನೋಡೋದಿಲ್ಲ, ಅದನ್ನ ನಾನು ಲಾಸ್ಟಿಗೆ ಹೇಳಿರ್ತೀನಿ. ಸೊ ಮತ್ತೆ ನೀವು ಅನ್ನಿ ಕಾಮೆಂಟ್ ಮಾಡಿ ಕೇಳ್ತೀರಾ ಇದು ಎಷ್ಟು ದಿವಸಕ್ಕೆ ಹಚ್ಚಬೇಕು, ಯಾವಾಗ ಹಚ್ಚಬೇಕು ಅಂತ. ಸೊ ಇವತ್ತು ನಾನು ವಿಡಿಯೋ ರೆಮಿಡಿ ಸ್ಟಾರ್ಟಿಂಗ್ನಲ್ಲೇ ಹೇಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ಇದೆಯಲ್ಲ, ಇದನ್ನ ನೀವು ದಿವಸ ಬಿಟ್ಟು ದಿವಸ ಅಪ್ಲೈ ಮಾಡಿ ಅಂಡ್ 7 days ದಿವಸ ಬಿಟ್ಟು ದಿವಸ ಅಪ್ಲೈ ಮಾಡಬೇಕು, 7 days ಅಪ್ಲೈ ಮಾಡಬೇಕು. ಓಕೆ, ಸೊ ಆಲ್ಮೋಸ್ಟ್ ಇದು ಒಂದು 14 days ತಗೊಳುತ್ತೆ ಲೆಕ್ಕ ಹೇಳಬೇಕು ಅಂದರೆ. ಬಟ್ 7 days ನೀವು ಇದನ್ನ ತಪ್ಪದೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ, ಫೇರ್ ಆಗುತ್ತೆ, ಬ್ಲೆಮಿಷಸ್ ಕಲೆಗಳು ಏನೇ ಇದ್ರು ಅದೆಲ್ಲ ಹೊರಟೋಗುತ್ತೆ, ಟ್ಯಾನ್ ಕೂಡ ಹೊರಟೋಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಸೊ ಬನ್ನಿ ಈ ರೆಮಿಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ವಿತೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅಕ್ಕಿ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಇನ್ನು ಸ್ವಲ್ಪ ಕಡಿಮೆ ಕೂಡ ಯೂಸ್ ಮಾಡ್ಬೋದು. ನಾನು ಇಷ್ಟನ್ನ ನನ್ನ ಬಾಡಿಗೆ ಕೂಡ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ನಾರ್ಮಲಾಗಿ ನಮಗೆ ಅಕ್ಕಿ ಹಿಟ್ಟು ಸಿಗುತ್ತಲ್ಲ ಅಂಗಡಿಯಲ್ಲಿ, ಅದು ಅಥವಾ ನಾವು ಜಿನ್ನಲ್ಲಿ ಹಾಕಿಸ್ತೀವಲ್ಲ ಅಕ್ಕಿನ ಗ್ರೈಂಡ್ ಮಾಡಿಸಿ, ಸೊ ಅದೇ ಅಕ್ಕಿ ಹಿಟ್ಟು ಅದನ್ನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆಕೆಂಡ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇರೋದು ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಕೂಡ ಅಷ್ಟೇ ಜಿನ್ನಲ್ಲಿ ಯೂಸ್ ಮಾಡೋವಂಥದ್ದು ಅಥವಾ ಚಪಾತಿ ಮಾಡೋವಂತಹ ಗೋಧಿ ಹಿಟ್ಟು, ಸ್ಪೆಷಲ್ ಹಿಟ್ಟು ಅಲ್ಲ. ಸೊ ಅದೇ ಗೋಧಿ ಹಿಟ್ಟು ಇಲ್ಲಿ 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್ ನಾನಿಲ್ಲಿ ಹನಿ ಯೂಸ್ ಮಾಡ್ತಾ ಇದ್ದೀನಿ, ಜೇನುತುಪ್ಪ. ಯಾವ ಜೇನುತುಪ್ಪ ಬೇಕಾದರೂ ಯೂಸ್ ಮಾಡಿ, ಆರ್ಗ್ಯಾನಿಕ್ಕಿ ಯೂಸ್ ಮಾಡಬೇಕಾ ಹಾಗೆ ಹೀಗೆ ಅಂತ ಏನೂ ಇಲ್ಲ. ನಿಮ್ಮ ಮನೇಲಿ ಡಾಬರ್ ಇದ್ದರೆ ಡಾಬರ್ ಹನಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಯಾವ ಹನಿ ಬೇಕಾದರೂ ಯೂಸ್ ಮಾಡ್ಬೋದು. ತುಂಬ ಸಖತ್ತಾಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ ಹನಿ 1 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಒಂದು ಲಿಕ್ವಿಡ್ ಬೇಕಲ್ವ ನಮಗೆ, ಸೊ ಅದಕ್ಕೆ ನಾನು ಹಾಲು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ರೋಸ್ ವಾಟರ್ ಅಥವಾ ನೀರನ್ನು ಕೂಡ ಆ್ಯಡ್ ಮಾಡಬಹುದು. ಆದರೆ ಹಾಲು ಹಾಕಿದರೆ ಈ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿದ್ದೀವಲ್ಲ ನಾವು, ಈ ಫೇಸ್ ಪ್ಯಾಕಿಗೆ ಒಂದು ಎಕ್ಸ್ಟ್ರಾ ಎನರ್ಜಿನೇ ಬರುತ್ತೆ, ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗುತ್ತೆ. ಅಷ್ಟು ತುಂಬ ಒಳ್ಳೆ ಪೋಟೆಂಟ್ ಆಗಿರುತ್ತೆ ಈ ಹಾಲು ಅನ್ನೋ ಇಂಗ್ರೀಡಿಯೆಂಟ್. ಯಾಕಂದರೆ ನಮ್ಮ ಸ್ಕಿನ್ ಸಾಫ್ಟ್, ಸ್ಮೂತ್ ಇದೆಲ್ಲ ಮಾಡುತ್ತೆ. ಅಕಸ್ಮಾತ್ ನೀವು ಹಾಲಿಗೆ ಸೂಟಬಲ್ ಇಲ್ಲ ಅಂದರೆ ನೀವು ಬೇಕಿದ್ರೆ ನೀರು ಅಥವಾ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎಷ್ಟು ಹಾಲು ಇದು ಪೇಸ್ಟ್ ಆಗೋ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾರ್ಮಲ್ ಹಾಲು, ಬಿಸಿ ಮಾಡಿ ತಣ್ಣಗೆ ಮಾಡಿರೋವಂಥ ಹಾಲಾದರೂ ನಡೆಯುತ್ತೆ, ಅಥವಾ ರಾ ಮಿಲ್ಕ್ ಇದ್ದರೆ ಇನ್ನು ಬಿಸಿ ಆಗದೆ ಇರೋವಂಥ ಹಾಲು, ಸೊ ಅದು ಬೇಕಾದರೂ ನಡೆಯುತ್ತೆ, ಯಾವ ಹಾಲಾದರೂ ಓಕೆ. ಸೊ ಈಗ ನಮ್ಮ ಈ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದು ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದರೆ ಎಷ್ಟು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂದರೆ, ನಾನೀಗ ಅಪ್ಲೈ ಮಾಡುವಾಗ ಹೇಳ್ತೀನಿ ಆ್ಯಂಡ್ ಜಸ್ಟ್ 1 ಯೂಸ್ನಲ್ಲೇ ನಿಮಗೆ ರಿಸಲ್ಟ್ ನೋಟಿಸ್ ಮಾಡ್ತೀರಾ. ಆ್ಯಂಡ್ 7 days ನೀವು ಯೂಸ್ ಮಾಡಿದರೆ ಇನ್ನೂ ಎಷ್ಟು ಒಳ್ಳೆ ರಿಸಲ್ಟ್ ಬರ್ಬೋದು ಗೆಸ್ ಮಾಡಿ. ಸೊ ಈಗ ಇದ್ರ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ. ಇದನ್ನು ನಾವು ಫಸ್ಟು ಕ್ಲೀನಾಗಿರೋ ಫೇಸ್ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಅಕ್ಕಿ ಜಸ್ಟ್ ಗ್ಲಾಸ್ ಸ್ಕಿನ್ ಪಡೆಯೋದಕ್ಕೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ಎಷ್ಟು ಪೋಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ, ನಮ್ಮ ಯಾರ ಸ್ಕಿನ್ ಪರ್ಫೆಕ್ಟಾಗಿ ಇರೋದಿಲ್ಲ, ಎಲ್ಲ ಸ್ಕಿನ್ ಡ್ಯಾಮೇಜ್ ಆಗೇ ಆಗುತ್ತೆ. ಒಂದು ನಾವು ಹೊರಗಡೆ ಸನ್ನಲ್ಲಿ ಹೋಗಿರ್ತೀವಿ ಅಥವಾ ಪೊಲ್ಯೂಷನ್ನಿಂದ. ಸೊ ಇದು ಸ್ಕಿನ್ ಸೆಲ್ಸ್ನ ರಿಪೇರ್ ಮಾಡುತ್ತೆ. ಕೆಲವು ಸಲ ಸ್ಕಿನ್ ಡ್ಯಾಮೇಜ್ ಆಗುತ್ತಲ್ವ, ರಿಂಕಲ್ಸ್ ಬಂದುಬಿಡುತ್ತೆ. ನಮ್ಗೆ ಏಜ್ ಆಗೋಕ್ಕೂ ಮುಂಚೆನೇ ನಮಗೆ ರಿಂಕಲ್ಸ್ ಬರುತ್ತೆ. ಸೊ ಆ ರಿಂಕಲ್ಸ್ ಕೂಡ ಇದು ಹೋಗ್ಲಾಡ್ಸುತ್ತೆ. ಆ್ಯಂಡ್ ಇದು ಮುಖಕ್ಕೆ ನಮಗೆ ಫುಲ್ ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ ಅಂದಮೇಲೆ ಬ್ಲ್ಯಾಕ್ ಸ್ಪಾಟ್ಸ್ ಏನೇ ಇದ್ದರೂ ಎಲ್ಲ ಹೋಗ್ಲಾಡಿಸುತ್ತೆ. ನಮ್ಮ ಸ್ಕಿನ್ಗೆ ಇನ್ಸ್ಟೆಂಟಾಗಿ ಕ್ಲಿಯರ್ ಸ್ಕಿನ್ ಮಾಡುತ್ತೆ. ಆ್ಯಂಡ್ ನಾವಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ. ಗೋಧಿ ಹಿಟ್ಟು ನಮ್ಮ ಸ್ಕಿನ್ನಲ್ಲಿ ಆಯಿಲಿನೆಸ್ ಇದ್ದರೆ ಅದು ಕೂಡ ರೆಡ್ಯೂಸ್ ಮಾಡುತ್ತೆ, ಎಕ್ಸೆಸ್ ಆಯಿಲ್. ಆ್ಯಂಡ್ ಮುಖದಲ್ಲಿರುವಂಥ ಟಾಕ್ಸಿನ್ಸ್ನ ಹೋಗ್ಲಾಡಿಸುತ್ತೆ. ಆ್ಯಂಡ್ ನಮ್ಮ ಮುಖಕ್ಕೆ ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಟ್ಯಾನ್ ಆಗಿದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದು ಕೂಡ ಹೋಗ್ಲಾಡಿಸುತ್ತೆ.
ನೆಕ್ಸ್ಟ್ ಜೇನುತುಪ್ಪ ಸ್ಕಿನ್ನಿಗೆ ಮಾಯ್ಶ್ಚರ್ ಕೂಡ ಪ್ರೊವೈಡ್ ಮಾಡುತ್ತೆ. ಸ್ಕಿನ್ನಿಗೆ ಇದು ನ್ಯಾಚುರಲ್ ಬ್ಲೀಚ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸನ್ಬರ್ನ್, ಡಾರ್ಕ್ ಸ್ಪಾಟ್ಸ್, ಹೈಪರ್ ಪಿಗ್ಮೆಂಟೇಷನ್, ಕಲೆಗಳು ಇದನ್ನೆಲ್ಲ ಹೋಗಲಾಡಿಸುತ್ತೆ. ಸೊ ಇದೆಲ್ಲವೂ ಮಿಕ್ಸ್ ಮಾಡಿ ಹಾಲು ನಮಗೆ ಸ್ಕಿನ್ನಿಗೆ ಸಾಫ್ಟ್ನೆಸ್, ಸ್ಮೂತ್ನೆಸ್ ಆ್ಯಂಡ್ ಬ್ರೈಟ್ನೆಸ್ ಕೊಡುತ್ತೆ. ಮಿಕ್ಸ್ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಒಂದು 10 to 15 ನಿಮಿಷ ಇಟ್ಕೊಳ್ಳಿ. ಅದಾದಮೇಲೆ ನೀವು ಸ್ಕಿನ್ನನ್ನು ಸ್ವಲ್ಪ ಸ್ಕ್ರಬ್ ಮಾಡಿ, ಜೆಂಟಲಾಗಿ ಸ್ಕ್ರಬ್ ಮಾಡಿ, ಹಾರ್ಶಾಗಿ ಮಾಡೋಕ್ಕೆ ಹೋಗಬೇಡಿ. ಸ್ಕ್ರಬ್ ಮಾಡಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಆಮೇಲೆ ನೀವೇ ಬಂದು ಹೇಳ್ತೀರಾ ಇದು ಎಷ್ಟು ಒಳ್ಳೆ ಫೇಸ್ ಪ್ಯಾಕ್ ಅಂತ. ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ತುಂಬ ಸಿಂಪಲ್, ತುಂಬ ಈಸಿ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿರುವಂತಹ ಈ ರೆಮಿಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನೆಲ್ಲ ತುಂಬ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುವಂತಹ ರೆಮಿಡಿ ಇದು. ಆ್ಯಂಡ್ ಫಾರ್ ಶ್ಯೂರ್ ನಿಮ್ಮ ಸ್ಕಿನ್ ಕ್ರಿಸ್ಟಲ್ ಕ್ಲಿಯರ್ ಆಗೋದ್ರಲ್ಲಿ ಯಾವ ಡೌಟ್ ಇಟ್ಕೊಳಕ್ಕೆ ಹೋಗಬೇಡಿ. ಕ್ರಿಸ್ಟಲ್ ಕ್ಲಿಯರ್ ಅಂದರೆ ಏನು? ಅದು ಶೈನಿಂಗ್ ಆಗ್ತಿರುತ್ತೆ, ಗ್ಲೋಯಿಂಗ್ ಆಗ್ತಿರುತ್ತೆ, ಫೇರ್ ಕೂಡ ಆಗ್ತಿರುತ್ತೆ, ಸಾಫ್ಟ್ ಸ್ಮೂತ್ ಕೂಡ ಆಗಿರುತ್ತೆ ನಿಮ್ಮ ಸ್ಕಿನ್. ಆ್ಯಂಡ್ ನೀವೇ ಬಂದು ಆಫ್ಟರ್ ಈ 7 days ಎಲ್ಲ ಆದಮೇಲೆ ನೀವೇ ಬಂದು ನನಗೆ ಕಾಮೆಂಟ್ ಮಾಡಿ ಹೇಳ್ತೀರಾ ನಿಮ್ಮ ಸ್ಕಿನ್ ಯಾವ ರೀತಿ ಆಗಿದೆ ಅಂತ. ಟ್ರಸ್ಟ್ ಮೀ, ಅಷ್ಟು ಚೆನ್ನಾಗಿದು ವರ್ಕ್ ಮಾಡುತ್ತೆ. ಆ್ಯಂಡ್ ಜಸ್ಟ್ ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್, ಹೌದಲ್ವಾ? ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಮಗೆ ಇಷ್ಟ ಆಯಿತು. ಆ್ಯಂಡ್ ಎಸ್, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್, ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿರ್ತೀನಿ. ಆ್ಯಂಡ್ ಮತ್ತು ನೆಕ್ಸ್ಟ್ ಹೊಸ ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.